ವರ್ಷದ ಕೊನೆಯಲ್ಲಿ ನಾವು ಪ್ರತಿಭಾ ಪುರಸ್ಕಾರವನ್ನ ಇಟ್ಕೊಂಡಿದ್ದೇವೆ. ತಡ ಆಗಿದೆ. ಇನ್ನು ಈಗಾಗಲೇ ನೀವು SLC ಎಕ್ಸಾಮು ಬರ್ದಾಗಿದೆ ಅಂತ ಕಾಣಿಸ್ತದೆ. ಬರ್ದ್ರಾ? ಕೆಲವರೆಲ್ಲ SLC ಎಕ್ಸಾಮ್ ಬರೆದಿದ್ದೀರಿ ಹೊಸದಾಗಿ. PUC ಕೂಡ ಪ್ರಾರಂಭ ಆಗಿದೆ ಅಂತ ಕಾಣಿಸ್ತದೆ ಎಕ್ಸಾಮಿನೇಷನ್ಸ್. ಈ ಸಂದರ್ಭದಲ್ಲಿ ಇವತ್ತು ನಾವು ಪ್ರತಿಭಾ ಪುರಸ್ಕಾರವನ್ನ ಹಮ್ಮಿಕೊಂಡಿದ್ದೇವೆ. ಜನವರಿ ತಿಂಗಳಲ್ಲಿ ನಾವೆಲ್ಲರೂ ಕೂಡ ಪ್ರತಿಭಾ ಪುರಸ್ಕಾರವನ್ನ ಕನಕೋತ್ಸವ ಸಂದರ್ಭದಲ್ಲಿ ಸುಮಾರು 7,000 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನ ಮಾಡಿ, ಅದು DKS ಚಾರಿಟಬಲ್ ನೇತೃತ್ವದಲ್ಲಿ 7,000 ಜನರನ್ನ ಒಂದೇ ವೇದಿಕೆಗೆ ಕರ್ಕೊಂಡು ಬಂದು ಅವರೆಲ್ಲರನ್ನೂ ಕೂಡ ಗೌರವಿಸುವಂತ ಕೆಲಸವನ್ನ ಸನ್ಮಾನ್ಯ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾವು ಮಾಡಿದ್ವಿ. ಆದರೆ ಇವತ್ತು ನಮ್ಮ ಬೆಂಗಳೂರು ಹಾಲು ಒಕ್ಕೂಟದ ರೈತರು, ಯಾರು ನಮ್ಮ ರೈತರು ಪ್ರತಿನಿತ್ಯ ಹಾಲನ್ನ ಹಾಕ್ತಾ ಇದ್ದಾರೆ, ಸಕ್ರಿಯವಾಗಿ ಹಾಲನ್ನ ನಮ್ಮ ಒಕ್ಕೂಟದಲ್ಲಿ ಸುಮಾರು 1,27,000 ಜನ ರೈತರು ಪ್ರತಿನಿತ್ಯ ಸುಮಾರು 16 ರಿಂದ 18 ಲಕ್ಷ ಲೀಟರ್ ಹಾಲನ್ನ ನಮಗೆ ಹಾಕ್ತಾ ಇದ್ದಾರೆ. ಬೇಸಿಗೆ ಕಾಲ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಆಗಿದೆ, 16.5 ಲಕ್ಷ ಲೀಟರ್ಗೆ ಬಂದಿದ್ದೇವೆ. ಮಳೆಗಾಲದಲ್ಲಿ ಸುಮಾರು 18.5-19 ಲಕ್ಷ ಲೀಟರ್ಗೆ ಹಾಲಿಗೆ ನಾವು ಬರ್ತೇವೆ. ಆದ್ರೆ ಈ ವರ್ಷದ ನಮ್ಮ ಗುರಿ ಸುಮಾರು 20-21 ಲಕ್ಷ ಲೀಟರ್ ಹಾಲನ್ನ ನಾವು ನಿರೀಕ್ಷೆಯನ್ನ ನಾವು ರೈತರಿಂದ ನಾವು ಮಾಡ್ತಾ ಇದ್ದೇವೆ. ಸೊ ಒಕ್ಕೂಟ ಇವತ್ತು ಆ ಒಂದು ನಿಟ್ಟಿನಲ್ಲಿ ಆ ರೈತರ ಮಕ್ಕಳನ್ನ ಪ್ರೋತ್ಸಾಹ ಮಾಡಬೇಕು. ಆ ವಿದ್ಯಾರ್ಥಿಗಳು ಯಾರಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನ ಬಮೂಲ್ ಟ್ರಸ್ಟ್ ಅಂತೇಳಿ ನಾಗರಾಜ್ ಅವರು ಏನು ತಮಗೆ ವಿವರಣೆಯನ್ನ ಕೊಟ್ಟರು, ಆ ಟ್ರಸ್ಟ್ ಮುಖಾಂತರ ಸುಮಾರು ನಾವು ರೈತರ ಕಲ್ಯಾಣಕ್ಕೋಸ್ಕರ ಅಂದ್ರೆ ಯಾರಿಗಾರ ಸಡನ್ ಆಗಿ ಆಪರೇಷನ್ಸ್ ಆಯ್ತು, ಅವ್ರ ಕೈಲಿ 50,000, ಲಕ್ಷ, 2 ಲಕ್ಷ, 3 ಲಕ್ಷ ಈ ತರ ಆದಾಗ ಸೊ ಅವ್ರಿಗೆ ಆರ್ಥಿಕವಾಗಿ ಕಷ್ಟ ಆಗ್ತದೆ, ನಾವು ಉತ್ಪಾದಕರಿಗೆ ಏನಾದ್ರೂ ಸಹಾಯ ಮಾಡಬೇಕು ಅಂತ ಹೇಳಿ ಸುಮಾರು 25,000 ರೂಪಾಯಿ ಹಣವನ್ನ ಅವರಿಗೆ ನೇರವಾಗಿ ಚೆಕ್ಗಳನ್ನ DDಗಳನ್ನ ಅವರ ಖಾತೆಗೆ ನೇರವಾಗಿ ಕೊಡುವಂತ ಕೆಲಸವನ್ನ ಇವತ್ತು ನಮ್ಮ ಒಕ್ಕೂಟದಿಂದ ನಾವು ಮಾಡ್ತಾ ಇದ್ದೀವಿ. ಅವರು ಯಾರು ಇನ್ಪೇಷಂಟ್ ಆಗಿ ಯಾರು ರೈತರು ಹೋಗಿ ನೀವು ಚೆಕ್ ಮಾಡಿಸ್ಕೊಂಡು ಬಂದ್ರೆ ಕೊಡೋದಿಲ್ಲ. ಯಾರಿಗೆ ಪೇಷಂಟ್ ಆಗಿ ಆರೋಗ್ಯ, ಹಾರ್ಟ್ ಆಪರೇಷನ್ನು, ಕಿಡ್ನಿ ಪ್ರಾಬ್ಲಮ್ಮು, ಬೇರೆ ಏನಾದ್ರೂ ಆಕ್ಸಿಡೆಂಟ್ಸು, ಬೇರೆ ಏನಾದ್ರೂ ಆಯ್ತು ಅಂತ ಅಂದಾಗ ಅವರಿಗೆ 25,000 ರೂಪಾಯಿ ಹಣವನ್ನ ಎಷ್ಟೇ ಜನ ಇರಲಿ ಪ್ರತಿ ತಿಂಗಳು ನಮಗೆ ಲಿಸ್ಟ್ ಬರ್ತಾ ಇರ್ತದೆ ನಮ್ಮ ಕಾರ್ಯದರ್ಶಿಗಳ ಕಡೆಯಿಂದ, MPCS ಕಡೆಯಿಂದ. ಅದಕ್ಕೆ ಬೇಕಾದಂತ ಮಾಹಿತಿಯನ್ನ ನಾವು ಕಲೆಕ್ಟ್ ಮಾಡಿ ನಾವು ನಮ್ಮ ಮಂಡಳಿಯಿಂದ ತಮ್ಮ ರೈತರಿಗೆ ಯಾರು ಹಾಲು ಉತ್ಪಾದಕರಿದ್ದಾರೆ ಅವರಿಗೆ ಕೊಡುವಂತ ಕೆಲಸವನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಏನಾದ್ರೂ ಆಕಸ್ಮಿಕವಾಗಿ ಏನಾದ್ರೂ ಸಾರ್ವಜನಿಕವಾಗಿ ತೊಂದರೆ ಆಯ್ತು ಅಂತ ಹೇಳಿದ್ರೆ, ಸಿಡ್ಲು ಬಂದು ಅಥವಾ ಬೇರೆ ಯಾವ ತರದ್ರೂ ಬೆಂಕಿ ಬಿದ್ದು ಏನಾರ ಆಯ್ತು ಅಂದ್ರೆ ಅಂಥವ್ರನ್ನು ಕೂಡ ಗುರುತಿಸಿ ಅವರಿಗೆ ಸುಮಾರು 10,000 ರೂಪಾಯಿ ಹಣವನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಸಾರ್ವಜನಿಕವಾದಂತಹ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ಹೇಳಿ ಪ್ರತಿಯೊಬ್ಬ ಡೈರೆಕ್ಟರ್ಗೂ ಕೂಡ 15 ಲಕ್ಷ ರೂಪಾಯಿ ಅವರ ಕ್ಷೇತ್ರದಲ್ಲಿ ನಾವು ಹಂಚಿಕೆಯನ್ನ, ಕೆಲವರು ವಾಟರ್ ಪ್ಲಾಂಟ್ಗಳನ್ನ ಮಾಡಿದ್ದಾರೆ, ಕೆಲವರು ಸ್ಕೂಲ್ಗಳಿಗೆ ಫರ್ನಿಚರ್ಸ್ ಕೊಟ್ಟಿದ್ದಾರೆ, ಕೆಲವ್ರಿಗೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಆದ್ರೆ ನಾನು ಇವತ್ತು ನನ್ನ ವ್ಯಾಪ್ತಿಗೆ ಏನು 15 ಲಕ್ಷ ರೂಪಾಯಿ ಹಣವನ್ನ ಕೊಟ್ಟಿದ್ರು, ಅದನ್ನ ಇವತ್ತು ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆ KPSC ಏನು ಹೊಸದುರ್ಗದಲ್ಲಿ ನಾವು ಇವತ್ತು ಪ್ರಾರಂಭ ಮಾಡಿದ್ದೇವೆ. ಎಲ್ಲಾ ಶಾಲೆಗಳನ್ನ ಒಗ್ಗೂಡಿಸಿ ಆ ಪಂಚಾಯತಿನಲ್ಲಿ ಒಂದು ಶಾಲೆಯನ್ನ ಮಾಡಬೇಕು ಅಂತ ಹೇಳಿ ಆ ಶಾಲೆಗೆ ಒಂದು ಬಸ್ ಅನ್ನ ಸುಮಾರು 26 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಬಸ್ ಅನ್ನ ಇವತ್ತು ಶಾಲಾ ಮಕ್ಕಳನ್ನ ಕರ್ಕೊಂಡು ಬರ್ಲಿಕ್ಕೆ, ಯಾರನ್ನ ಸರ್ಕಾರಿ ಶಾಲಾ ಮಕ್ಕಳನ್ನ ಕರ್ಕೊಂಡು ಬರ್ಲಿಕ್ಕೆ. ದೇಶದಲ್ಲಿ ಅಮೂಲ್ ಅಂತಕ್ಕಂಥದ್ದು ಆ ಒಂದು ಹಾಲು ಉತ್ಪನ್ನದಲ್ಲಿ ನಮ್ಮ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನ ಮಾಡಿರ್ತಕ್ಕಂಥ ಒಂದು ಸಂಸ್ಥೆ.
ನನಗೆ ಆ ಸಂಸ್ಥೆಯಲ್ಲೂ ಕೂಡ ಹಿಂಗೆ ಬೆಂಗಳೂರು ಕನಕಪುರದಂಥ ಒಂದು ಮೆಗಾ ಡೈರಿ ಇಂಥ ಒಂದು ಬೃಹತ್ ಆಗಿರ್ತಕ್ಕಂಥ ಸುಮಾರು 1,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಅತ್ಯಂತ ಸುಸಜ್ಜಿತ ಮೆಗಾ ಡೈರಿ ಅಮೂಲಲ್ಲೂ ಇಲ್ಲ. ಅದೇನಾದ್ರು ಇದ್ರೆ ನಮ್ಮ ಬಬುಲ್ಲಾ ವ್ಯಾಪ್ತಿಯ ನಮ್ಮ ಕನಕಪುರ ನೆಲದಲ್ಲಿ ಇರ್ತಕ್ಕಂಥದ್ದು. ಅದಕ್ಕೆ ಮೂಲ ಕಾರಣಕರ್ತರು ನಮ್ಮ ನಾಯಕರಾದಂಥ DK ಶಿವಕುಮಾರ್ ಅವರು, ಸುರೇಶ್ ಅವರು ಹಾಗೂ ಅದನ್ನೆಲ್ಲ ಆಡಳಿತ ಮಂಡಳಿಯವರ ಒಂದು ಪ್ರಯತ್ನ. ಇನ್ನೊಂದು ತಮ್ಮೆಲ್ಲರಿಗೂ ತಿಳಿದಿರಲಿ, ಇದಕ್ಕೆ ಸರ್ಕಾರದಿಂದ ಚಿಕ್ಕಾಸು ನೆರವು ಬರಲಿಲ್ಲ. ಸರ್ಕಾರ ಯಾವ್ದಾದ್ರು ಸರ್ಕಾರ ಇರಲಿ, ಸರ್ಕಾರದ ನೆರವನ್ನ 10 ರೂಪಾಯಿ ಕೂಡ, ನನಗೆ ತಿಳಿದಾಗೆ 10 ರೂಪಾಯಿ ನೆರವು ಕೂಡ ಇದಕ್ಕೆ ಈ ಬೃಹತ್ ಒಂದು ಮೆಗಾ ಡೈರಿಗೆ ಅನುದಾನ ಕೊಡಲಿಲ್ಲ ಮತ್ತು ಸಾಲ ಕೂಡ ಮಾಡಲಿಲ್ಲ. ಇಷ್ಟೆಲ್ಲ ಒಂದು ಬೃಹತ್ ಆಗಿ ಕಟ್ಟಿರ್ತಕ್ಕಂಥ ಒಂದು ಸಂಸ್ಥೆ ಸಾಲ ಕೂಡ ಪಡೆಯಲಿಲ್ಲ. ಎಲ್ಲ ಸಂಪೂರ್ಣ ಹಣ ನಮ್ಮ ರೈತರು, ನಮ್ಮ ಯೂನಿಯನ್ನ 3 ಜಿಲ್ಲೆಗಳ ರೈತರಾಗ್ತಂತ ಹಾಲಿನ ಒಂದೊಂದು ಪೈಸಾ ಹಣವನ್ನು ಕೂಡಿಟ್ಟು ಆ ಮುಖೇನ ಮಾಡಿರ್ತಕ್ಕಂಥ ಇಂಥ ಒಂದು ಬೃಹತ್ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು DK ಸುರೇಶ್ ಅವರ ನೇತೃತ್ವದಲ್ಲಿ. ಅವತ್ತಿನ ಎಲ್ಲ ನಿರ್ದೇಶಕರುಗಳು, ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರಾಗಿ ನಾವು ಎಲ್ಲರಿಗೂ ಕೂಡ ಒಂದು ಹಾಲು ಉತ್ಪಾದಕರ ರೈತರ ಮಕ್ಕಳಾಗಿ ಮತ್ತು ನಾವು ತಾಲೂಕಿನವರಾಗಿ ಎಂದಿಗೂ ಕೂಡ ಚಿರ ಋಣಿಗಳಾಗಿರ್ಬೇಕು. ಒಂದು ಜೋರು ಚಪ್ಪಾಳೆಯೊಂದಿಗೆ ಅವ್ರಿಗೊಂದು ಅಭಿನಂದನೆ. ಫಸ್ಟ್ ನೋಡ್ಕೊಂಡ್ಬಂದರೆ ಪ್ರೀಮಿಯಂ ಬರೀ 2% ಪ್ರೀಮಿಯಮ್ ಗ್ರೂಪ್ ಇಂತ ಒಂದು ಸ್ಕೀಮ್ ಇತ್ತು. ಅಂದರೆ ಹಸುಗಳಿಗೆ, ಯಾವುದೇ ಹಸುಗಳಿಗೆ 500 ಜಾಸ್ತಿ ಇದ್ದರೆ ಅದು ಗ್ರೂಪ್ ಇನ್ಸ್ ಒಂದು ಯೋಜನೆ ಇತ್ತು. ಕೇವಲ 2%. ಅದೇ ಬ್ಯಾಂಕಲ್ಲಿ ಸಾಲ ತೊಗೊಂಡ್ರೆ 8% ಪ್ರೀಮಿಯಮ್ಮು. ಆವಾಗ ಇಷ್ಟು ಟ್ರಸ್ಟ್ನ ಪ್ರಾರಂಭ ಮಾಡಿದೋ. ಸೊ 30,000 ರಾಸುಗಳು ಇನ್ಸೂರೆನ್ಸ್ ಮಾಡಿಸ್ದೋ. ಇವತ್ತು ಈ ನಮ್ಮ ಟ್ರಸ್ಟ್ಗೆ ವರ್ಷಕ್ಕೆ 14-15 ಕೋಟಿ ರೂಪಾಯಿ ಕಲೆಕ್ಷನ್ ಆಗ್ತದೆ. ಪ್ರತಿ ತಾಲೂಕು 1 ಕೋಟಿ ರೂಪಾಯಿನ ಇವತ್ತು ಮಕ್ಕಳಿಗೆ ಎಷ್ಟು ಯಾರು ಪ್ರತಿಭೆ ಅಂತ ಮಕ್ಕಳು ಹೆಚ್ಚಿನ ಅಂಕ ಗಳಿಸಿದ್ರು ಅವ್ರಿಗೆ ಚೆಕ್ ಕೊಡ್ತಕ್ಕಂಥದ್ದು, ಡಿಗ್ರಿ, SSC, PUC, ಅವನೇನಾದರೂ ರೈತರು ತೊಂದರೆ ಇದೆ ಅನುದಾನ ಕೊಡ್ತಕ್ಕಂಥದ್ದು, ಅವಕಾಶ ಸದುಪಯೋಗ ದುಡ್ಡು ಕೊಡ್ತಕ್ಕಂಥದ್ದು, ಅಥವಾ ಏನೇ ಕಾಯಿಲೆ ಕಸಾಲೆ ಬಂದರೆ ಆರೋಗ್ಯ ವಿಮೆ ಮಾಡಿ ಸುಮಾರು ಯೋಜನೆಗಳು ಈ ಟ್ರಸ್ಟಿಂದ ಆಯಿತು.